ನಮಸ್ಕಾರ ರೀಪ ಎಲ್ಲರಿಗೂ. ಇದು DCC ಬ್ಯಾಂಕಿನ 4ನೇ ವಿಡಿಯೋ ಬಿಡುಗಡೆ ಮಾಡಕತ್ತೀನಿ. ಭಾಳ ಕುತೂಹಲಭರಿತವಾದ ವಿಡಿಯೋ ಐತಿ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತೈತಿ ಫಲಿತಾಂಶ ಎತ್ತ ಸಾಗಾಕತೈತಿ. ದಾಸೋಹ ಅಂದರೆ ಏನು, ಬಸವಣ್ಣವರ ತತ್ವ ಅಂದರೆ ಏನು. ಕನ್ನೇರಿ ಮಠದಲ್ಲಿ ಲಿಂಗಾಯತ ಸಮುದಾಯದ ಟ್ರಿಂಪನ್ನು ಪ್ಲೇ ಕಾರ್ಡನ್ನು ಬಿಟ್ಬಿಟ್ರು. ಜಾರಕಿಹೊಳಿ ವಿರೋಧಿಗಳ ಒಂದು ಗುಂಪು ಅಲ್ಲಿ ಮೀಟಿಂಗ್ ಮಾಡಿತು. ನಾವು ಅನೇಕ ಬಾರಿ ನೋಡಿದ್ದೀವಿ. 30 ವರ್ಷದಿಂದ ಜಾರಕಿಹೊಳಿ ವಿರೋಧಿಗಳ ಮೀಟಿಂಗು ತೋಟದಾಗ, ಮನೆಗಳ್ದಾಗ, ಫಾರ್ಮ್ ಹೌಸ್ನ್ಯಾಗ, ಹೋಟೆಲ್ದಾಗ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ದಾಗ ಮೀಟಿಂಗ್ ಆಗೇ ಆಗುತ್ತಾವೆ. ಆದರೆ ಇದು ಗಿಡ ಬೇರ ಸಮೇತ ಇಟ್ಟು ಪಸರ್ಸ್ಯಾವು. ಅವು ಎಲ್ಲೆಲ್ಲಿ ಹೋಗ್ಯಾವ ಆ ಜಾರಕಿಹೊಳಿಗಳಿಗೆ ಗೊತ್ತಿಲ್ಲ. ಅಷ್ಟು ಅಭಿಮಾನಿ ಬಳಗೈತಿ, ಅಷ್ಟು ದೂರೀಣ್ರದಾರ. ಇಲ್ಲಿ ಎಷ್ಟೋ ಗಿಡಗಳನ್ನು ಹಚ್ಚಿದಾರ ಅವರು. ಪ್ರತಿಯೊಂದು ಗಿಡಗಳು ಫಲ ಕೊಟ್ಟಾವ. ಅಲ್ಲಿ ಜಾತಿ ಇಲ್ಲ, ಜಾತ್ಯತೀತ ವ್ಯಕ್ತಿಗಳು. ಬಸವಣ್ಣರ ವಚನದವ್ರು ಬಂದ್ರೂ ಸ್ವಾಗತ, ಮೊಹಮ್ಮದ್ ಪೈಗಂಬರ್ ವಚನ ಹೇಳ್ಕೊತ ಬಂದ್ರೂ ಸ್ವಾಗತ, ಅಂಬೇಡ್ಕರರ ಸಿದ್ಧಾಂತದೊಂದಿಗೆ ಬಂದ್ರೂ ಸ್ವಾಗತ. ಬುದ್ಧ ಬಸವ ಎಲ್ಲರ ಜಾತಿ ವಿಜಾತಿ, ಕನಕದಾಸ, ಪುರಂದರದಾಸ, ಪಂಡರಪುರ ವಿಠಲ ದೇವ ಅನ್ಕೋತ ಬಂದ್ರೂ ಸ್ವಾಗತ. ಅಲ್ಲಿ ಯಾವುದೇ ಜಾತಿ ಇಲ್ಲ, ಜಾತ್ಯತೀತ ವ್ಯಕ್ತಿಗಳು ಅಂದಾಗ ಈ ಗಿಡ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದೈತಿ. ಅವ್ರ ಜಾತಿ ಮಾಡ್ತೀರಂದ್ರೆ ಇಷ್ಟು ದುಡ್ಡು ಬೆಳೆತಿರ್ಕಿಲ್ಲ, ಇಷ್ಟು ದೇವರವರಿಗೆ ಸಂಪತ್ತು ಕೊಡ್ತಿರ್ಕಿಲ್ಲ, ಇಷ್ಟೊಂದು ಅನೇಕ ನೂರಾರು ಕೋಟಿ ರೂಪಾಯಿ ಒಡೆತನ ಇರುವಂಥ ಕಾರ್ಖಾನೆ ಕೊಡ್ತಿರ್ಕಿಲ್ಲ, 20-25 ಸಾವಿರ ಉದ್ಯೋಗಗಳನ್ನು ಕೊಡ್ತಿರಲಿಲ್ಲ. ಕುಟುಂಬಕ್ಕೆ ಆಸರೆಯಾದಂಥ ಈ ಕುಟುಂಬ ಇವತ್ತು ಈ ಕುಟುಂಬದ ಬೇರನ್ನು ಅಳಗಾಡಿಸಲಿಕ್ಕೆ ಹೋದವರು ಕೇವಲ ಲೀಡರ್ಗಳು, ವೋಟರ್ಗಳಲ್ಲ. ಇದೊಂದು ಭಾಳ ಕುತೂಹಲದಿಂದ ಕೇಳ್ರಿ. ಯಾಕೆ ಕಡಕ ಜವಾರಿ ಕಾಕ ಜಾರಕಿಹೊಳಿ ಸಾಮ್ರಾಜ್ಯದನ ಪದೇ ಪದೇ ಹೇಳ್ತಾನಂತಿರಬೇಕು? ಅದು ಹಕ್ಕು ನನಗೈತಿ. ಅವ್ರದ್ದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೆ ನೋಡ್ಕೋತ ಬಂದ ನಾವು ಕಡಕ ಜವಾರಿ ಕಾಕ. ಹೇಳು ಕರ್ತವ್ಯ ಐತಿ, ಸತ್ಯನ ಹೇಳ್ತೀನಿ. ಸತ್ಯದ ವಿನ ಅದನ್ನು ಬೇರೆ ಮಿಕ್ಸ್ ಮಾಡಿ ಹೇಳೋರು ಅದಾರ್ರಿ. ಒಬ್ಬಂತೂ ವಿರುದ್ಧ ಹೇಳ್ಕೊತ ಕೂತಾನ ತನ್ನ ಜಾತಿ ಭಾವನೆಯಿಂದ. ಅಲ್ಲಿ ಜಾತಿ ಭಾವನೆಯಿಂದ ಅವನಿಂದ ಒಂದು ಹೋಟ ಬರುವುದಿಲ್ಲ. ಆದರೆ ಇವತ್ತು ಕಡಕ ಜವಾರಿ ಕಾಕ ಹೇಳ್ತಾನ, ಈ ಸಾಮ್ರಾಜ್ಯ ಶಿಕ್ಷಣಕ್ಕೆ ಮಾತು ಕೊಟ್ಟೆದ್, ಅನೇಕರ ಸುಖ ದುಃಖಗಳಿಗೆ ಮಹತ್ವವಾದ ಪ್ರಾಶಸ್ತ್ಯ ಕೊಟ್ಟೆದ್, ಅನೇಕ ತಂಟೆ ತಕರಾರುಗಳಲ್ಲಿ ಭಾಗಿಯಾಗಿ ಅವರ ಸಮಸ್ಯೆಯನ್ನು ಬಗೆಹರಿಸಿದ ಕುಟುಂಬ, ಎಲ್ಲರ ಜೊತೆ ಬೆರೆತಿರುವಂಥ ಕುಟುಂಬ. ಅದು ಕ್ರೀಡೆ ಇರಲಿ, ಕಲೆ ಇರಲಿ, ಮನರಂಜನೆ ಇರಲಿ, ಧಾರ್ಮಿಕ ಜಾತ್ರೆ ಇರಲಿ, ಯಾವುದೇ ಧರ್ಮದ ತೇರ ಎಳೆಯೋದಿರಲಿ, ಉರುಸ ಇರಲಿ, ಅದು ಕ್ರಿಶ್ಚಿಯನ್ರದ ಒಂದು ತ್ಯವಹಾರ ಇರಲಿ, ಎಲ್ಲರ ಜೊತೆ ಕೂಡಿ ಬೆರೆತಿರುವಂಥ ಈ ಕುಟುಂಬ ಇವತ್ತು DCC ಬ್ಯಾಂಕನ್ನು ತಮ್ಮ ಕಬ್ಜಾಗೆ ತಗೋತಾರ. ವಿರೋಧಿ ಪಾಳೆಗಳು ಮಗಲ ಮುರಿತಾರ. ಇದು 100% ರೀ. ಯಾಕಂದ್ರೆ ನಾನು ಮೊದಲಿಂದನೂ ಹೇಳ್ಕೊತ ಬಂದೀನಿ, ಇದೊಂದು ದೊಡ್ಡ ಹೆಬ್ಬಜೇನು ಇದ್ದಂಗೆ. ಅದನ್ನು ಪ್ರೀತಿಲೇ ಜೇನು ತಿನ್ರಿಪ್ಪ, ಹೆಬ್ಬಜೇನು ಕೆನಕ ಬೇಡ್ರಿ ಅಂತ ನಾ ಭಾಳ ಸಲ ಹೇಳಿದ್ದೀನಿ. ಅದಕ್ಕೆ ನನಗೆ ವಿರೋಧ ಕಮೆಂಟ್ಗಳು ಹಾಕ್ತೀರಿ. ಕೆಲವ್ರಂತೂ ಆ ಮಾನಸಿಕ ಹುತ್ತಿರ್ತಾರಲ್ಲ, ಆ ಟೈಪ್ ಹಾಕಿಬಿಡ್ತಾರೆ. ಅಂಥವ್ರು ನಾವು ಗಣನೆಗೂ ಇಳಿದುಕೊಳ್ಳೋದಿಲ್ಲ. ಮತ್ತು ಅದನ್ನು ತನಿಖೆ ಮಾಡಿದರೆ ಫೇಕ್ ಅಕೌಂಟ್ ಇರ್ತಾವೆ. ಇರ್ಲಿಕ್ಕಂದ್ರೆ ನಾವು ಕಾನೂನು ಪ್ರಕಾರ ಕ್ರಮ ತೊಗೋತಿದ್ದು. ಆದರೆ ಏನು ಸಿಗಾಕೆ ತಯಾರಿಲ್ಲ. ಹಾಕೊಳ್ರು ಬಿಡ್ರಿ ಹೋಗಲಿ. ಆದರೆ ಈಗ DCC ಬ್ಯಾಂಕ್ ಚುನಾವಣೆಯಲ್ಲಿ ರಣತಂತ್ರ ಹೆಣೆಯುವ ಸಲುವಾಗಿ ಪ್ಲಾಟ್ಫಾರ್ಮ್ ತಯಾರು ಮಾಡಿದಂಥ, ಪಾಯೆ ಗಟ್ಟಿ ಮಾಡಿದಂಥ ಬಾಲಚಂದ್ರ ಜಾರಕಿಹೊಳಿ ಒಂದು ಸುತ್ತಿನ ಮತದಾನ ಈಗಾಗಲೇ ಮತದಾರನ ಭೇಟಿಯಾಗಿ ಎಲ್ಲರ ಉಭಯ ಕುಶಲೋಪರಿ ಕೇಳಿದಾಗ, ಸಾವುಕಾರ್ರೇ DCC ಬ್ಯಾಂಕ್ ನಿಮ್ಮದು ಐತಿ, ನೀವು ಇದ್ದಾಗ ಅದು ಬರಾಬರ್ ನಡೀತೈತಿ, ಇರ್ಲಿಕ್ಕಂದ್ರೆ ಅಲ್ಲಿ ಯಾವ್ಯಾವೋ ವಿಷಬೀಜದ ಮಾತುಗಳು ಬಂದು ಅಲ್ಲಿ ಮತ್ತು ಜಾತಿವಾದಿ ಪ್ರಾರಂಭ ಆಕೈತಿ, ನೀವಿದ್ರೆ ಜಾತ್ಯತೀತ ಆಗತೈತಿ. ಅದರ ಸಲುವಾಗಿ ಇವತ್ತು ಕಡಕ ಜವಾರಿ ಕಾಕ ವಿಶ್ಲೇಷಣೆಯೊಂದಿಗೆ ಬಂದಾನ. ಅವರ ಕಪಿ ಮುಷ್ಟಿಯಲ್ಲಿ ಇದ್ದರೆ ಮಾತ್ರ ಈ DCC ಬ್ಯಾಂಕ್ದಿಂದ ಇವರು ಲೀಡರ್ಗಳು ಕೂಡಿ ಮೀಟಿಂಗ್ ಮಾಡಿದರೆ ಏನು ಕೆಲಸ ಆಗೋದಿಲ್ಲ. ವೋಟ್ರುಗಳು ಕೂಡಿ ಮೀಟಿಂಗ್ ಮಾಡ್ಬೇಕ್ರಿ. ಈ ವೋಟ್ರುಗಳು ಮೀಟಿಂಗ್ ಮಾಡ್ತಾರೆ ಜಾರಕಿಹೊಳಿ ಸಹೋದರ ಜೊತೆ, ಲೀಡರ್ಗಳು ಮೀಟಿಂಗ್ ಮಾಡ್ತಾರೆ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಕಡೆ. ಅಂದರೆ ಏನು ಫರ್ಕ್ ಆಗೋದಿಲ್ಲ ರೀ.
ಅಲ್ಲಿ ಯಾವುದೇ ಮೊಬೈಲ್ಗಳನ್ನು ಬಂದ್ ಮಾಡಿದರು, ಸುದ್ದಿಗಳನ್ನ ಹೊರಗೆ ಹೋಗಬಾರ್ದು ಅಂದರು. ಆದರೂ ಕೆಲವು ಸುದ್ದಿಗಳು ಬರ್ತಾವ್ರಿ. ಎಲ್ಲಿ ಯಾವಾಗ ಕೂಡಿದ್ರು, 8 ಗಂಟೆಗೆ ಕೂಡಿದ್ರು, ಯಾರ್ಯಾರು ಕೂಡಿದ್ರು. ಈ ಕಡೆ ಹಗಲಿ ನೋಡಿದರೆ ಜಾರಕಿಹೊಳಿ ಜೋಡಿ ಇರ್ತಾರ, ರಾತ್ರಿ ನೋಡ್ರೆ ಅಲ್ಲಿರ್ತಾರ. ಆದರೆ ಇಲ್ಲೊಂದು CC ಕ್ಯಾಮ್ರಾ ಐತ್ರಿ. ಜಾರಕಿಹೊಳಿಗೆ ದೇವರು ಕೊಟ್ಟಾನಂತ ಬುದ್ಧಿ. ಪ್ರತಿಯೊಂದು ಸಹೋದರನ ಕಣ್ಣಾಗ ಕೊಟ್ಟಾನ, ಮಿದೊಳಾಗ ಕೊಟ್ಟಾನ. ಸೈಕಾಲಜಿಕಲಿ ಇವು ಹಿಂಗದಾನು, ಇವು ಹಿಂಗ ಡಬಲ್ಗೆ ಮಾಡ್ತಾನು ಅನ್ನುವ ತಾಕತ್ ಶಕ್ತಿ ಕೊಟ್ಟಾಗ ರಾಜ್ಯ ಹಾಳಾಕತ್ತಾರ. ಸರ್ಕಾರ ಉರುಳ್ತೈತಿ, ಸರ್ಕಾರ ಬರ್ತೈತಿ. ಇವರಿಂದಲೇ ಸರ್ಕಾರ ಆಗೋದು. ಇನ್ನು ಇವರ ಮನೆಯ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ಗಾದಿಗೆ ಏರುವಂಥ ವ್ಯಕ್ತಿ. ನೋಡಿದಿರಿ ಆ ಮುದ್ದಿನ ಮಗಳು ಹೆಂಗೆ ಅಡ್ಡಾಡಕತ್ತಾಳ? ಆ ಮನೆಯ ಮಹಾಲಕ್ಷ್ಮಿಯ ಹುಡುಗಿ ಪ್ರಿಯಾಂಕಾ ಜಾರಕಿಹೊಳಿ ನೇರವಾಗಿ ಸಂಸತ್ ಪ್ರವೇಶ ಮಾಡ್ತಾಳ. ರಾಷ್ಟ್ರ ರಾಜಕಾರಣದಲ್ಲಿ ಇದೇ ಕುಟುಂಬದ ಒಂದು ಸಣ್ಣ ಕುಡಿ ನೇರವಾಗಿ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತೈತೆ ಅಂದ್ರೆ ಅಷ್ಟೇನು ತಾಕತ್ತಿಲ್ದ ಪ್ರವೇಶ ಮಾಡ್ತಾಳೇನ್ರಿ? ದೈನಂದಿನವಾಗಿ ಪ್ರವಾಸ, ಆಯಾಸಿಲ್ಲ ಆ ಮಗುಗೆ. ನೇರವಾಗಿ ಚಿಕ್ಕೋಡಿ ಮತ್ತು ಅತನಿ ಎಲ್ಲ ಗ್ರಾಮಗಳಲ್ಲಿಯೂ ಹೋಗಿ ಮತ್ತು ತನ್ನ ತಂದೆಯ ಯಮಕನಮಡಿ ಕ್ಷೇತ್ರದಲ್ಲಿಯೂ ಸಹಿತ ಸುಖ ದುಃಖ ವಿಚಾರ ಮಾಡಿ ಜನತಾ ದರ್ಶನ ಮಾಡ್ತಾಳ. ಆ ಹುಡುಗಿಗೆ ಶಕ್ತಿ ಮತ್ತು ಪ್ರೀತಿ ಆಶೀರ್ವಾದ ಕೊಡ್ರಿ. ಆ ಹುಡುಗಿ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚತಾಳ. ಆ ಹುಡುಗಿಗೆ ಭವಿಷ್ಯ ಐತಿ, ಆ ಹುಡುಗಿಗೆ ಒಂದು ಶಕ್ತಿ ಐತಿ. ಆ ಹುಡುಗಿ ಮಹಾಲಕ್ಷ್ಮಿ ರೂಪದಲ್ಲಿ ಬಂದಾಳ. ಆ ಹುಡುಗಿ ಕಾಲಿನ ಕೆಳಗೆ ಮಹಾಲಕ್ಷ್ಮಿ ಐತಿ. ಕಾಲ್ಗುಣವೇ ಒಳ್ಳೆಯದಿದ್ದಾಗ ಎಲ್ಲಿ ಕಾಲು ಇಡ್ತಾಳ ಅಲ್ಲಿ ಒಳ್ಳೆಯದಾಕೈತಿ. ಈ ಭಾವನೆ ಎಲ್ಲರಿಗೂ ಈಗ ಮೂಡಿ ಬರಾಕತೈತಿ. ಮಾತು ಕಡಿಮೆ, ಸಿಂಪಲ್ ರಾಜಕಾರಣ, ತಂದೆಯ ಮಾರ್ಗದರ್ಶನ, ಹಿರಿಯಣ್ಣನ ಸಲಹೆ, ಎಲ್ಲ ಸಹೋದರರ ದುಂಡು ಮೇಜಿನ ಪರಿಷತ್ತಿನಲ್ಲಿ ದೈನಂದಿನ ರಾಜಕಾರಣದ ಚರ್ಚೆ. ಒಳ್ಳೆಯದೇ ಮಾಡೋದು, ಕೆಟ್ಟದ್ದು ಯಾಕೆ ಮಾಡೋದು? ಕೆಟ್ಟದ್ದು ಮಾಡಿದ್ರೂ ಅಲ್ಲಿ ಮಹಾಲಕ್ಷ್ಮಿ ನೋಡ್ತಾಳೆ. ಅದು ಭಯ ಐತಿ ಅವರಿಗೆ. ಮಹಾಲಕ್ಷ್ಮಿಯ ವಿರುದ್ಧ ಏನು ಮಾಡುವುದಿಲ್ಲ. ಜನ ಮಾತಾಡ್ತಾರ, ಆದರೆ ಆ ಜನರ ಕಲ್ಪನೆಗಳು ಬೇರೆ ಇದಾವ. ದುಷ್ಟ ಶಕ್ತಿಗಳು ಎಲ್ಲರೂ ಇವತ್ತು ಏನು ಬೇಕಾದ ಮಾಡಿದರೂ ಸಹಿತ ಈ ಪಂಚ ಪಾಂಡವರ ಯುದ್ಧ ಯಾವಾಗಲೂ ಗೆಲುವು. ಪಾಂಡವರಿಗೆ ಎಷ್ಟು ಕಷ್ಟ ಬಂತು, ಎಷ್ಟು ಕಷ್ಟ ಕೊಟ್ಟರು. ಇವರ ವಿರುದ್ಧ 30 ವರ್ಷದಿಂದ ಮೀಟಿಂಗ್ಗಳು ಆಗಾಕತ್ತಾವ್ರಿ. ಓನ್ಲಿ ಸಿಲೆಕ್ಷನ್ಗಳು ಆಗತ್ತಾವ, ಇಲೆಕ್ಷನ್ ಆಗೋದಿಲ್ಲ. ಏನು ಬೇಕಾದ ಗುಡುಗಿದ್ರು ಏನಾಗೋದಿಲ್ಲ. ನಾನು ಒಬ್ಬ ಆಯುರ್ವೇದಿಕ್ ಡಾಕ್ಟ್ರ್. ಆ ಆಯುರ್ವೇದಿಕ್ ಡಾಕ್ಟ್ರ್ ನನ್ನ ಔಷಧ ಭಾಳ ಸ್ಲೋ ಹೋಗೈತಿ. ಸ್ಲೋ ಹೋಗಿ ಒಮ್ಮೆ ಪರಿಣಾಮಕಾರಿಯಾಗಿ ಶರೀರದಾಗ ಪ್ರವೇಶಿತು, ಆ ರೋಗ ಬೇರೆ ಸಮೇತ ಕಿತ್ತು ಹೋಗತೈತಿ ಅಂತ ನಾವನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ. ಪ್ರತಿ 224 ಕ್ಷೇತ್ರದಾಗ ಒಂದು ಇದನ್ನ ಶಕ್ತಿ ಹೇಳ್ತೀನಿ. ನೀವು ಒಂದು ಸಾರಿ ಮೈಸೂರದಿಂದ ಹಿಡಿದು ಬೀದರ್ವರೆಗೆ ಅಡ್ಡಾಡ್ರಿ. ಜಾರಕಿಹೊಳಿ ಅಭಿಮಾನಿಗಳು ಯಾರು ಅಲ್ಲಿ ಆ ಕ್ಷೇತ್ರದಾಗ 10-20 ಸಾವಿರ ಇಲ್ಲಂದ್ರೆ ನಾ ಹೇಳಿದ್ದು ಕೇಳ್ತೇನೆ ನಿಮಗೆ. ನಾ ಸ್ವತಃ ಅದನ್ನು ಸಮೀಕ್ಷೆ ಮಾಡಿ ಈ ವಿವರಣೆ ನಿಮಗೆ ಹೇಳಕತ್ತೀನಿ. DCC ಬ್ಯಾಂಕ್ ಇವತ್ತು 20,000 ಕೋಟಿ ವ್ಯವಹಾರ ಮಾಡ್ತೈತಿ. DCC ಬ್ಯಾಂಕಿನಾಗ ಯಾರ್ಯಾರು ಈಗ ನಿರ್ದೇಶಕರು ಹಾಕಾರ ಈಗಾಗಲೇ ಅವ್ರಿಗೆ ಚಾಯ್ಸ್ ಮಾಡ್ಯಾರ. ಅಲ್ಲಿ ಎಲ್ಲ ಜಾತಿಯವರು ಅದಾರ, ಅಲ್ಲಿ ಜಾತಿವಾದಿ ಇಲ್ಲ. ಅಲ್ಲಿ ಲಿಂಗಾಯತರು ಅದಾರ, ಅಲ್ಲಿ ಇನ್ನಿತರ SC STನವರು ಅದಾರ, OBCದವರು ಅದಾರ, ಪ್ರಮುಖ ಸಮುದಾಯದವರು ಅದಾರ. ಸಂಸ್ಥೆಯನ್ನು ಶಕ್ತಿಯುತವಾಗಿ ಯಾರು ಮುನ್ನಡೆಸ್ತಾರ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡುವಂಥ ಈ ಜಾರಕಿಹೊಳಿ ಕುಟುಂಬ ಇವತ್ತು ರಾಜ್ಯಕ್ಕೆ ಒಂದು ಮಾದರಿ. ಶಿಕ್ಷಣದಲ್ಲಿ ಮುಂದೆ, ಯುಕ್ತಿಯಲ್ಲಿ ಮುಂದೆ, ಶಕ್ತಿಯಲ್ಲಿ ಮುಂದೆ, ಸಮಾವೇಶ ಮಾಡುವಲ್ಲಿ ಮುಂದೆ. ಒಂದು 10 ಲಕ್ಷ ಜನ ಕೂಡ್ಸಂದ್ರೆ ಒಂದು ಚೀಟಿ ಹೊಡೆದ್ರೆ 10 ಲಕ್ಷ ಜನ ಬರ್ತಾರ್ರಿ. ಇಲ್ಲಿ ಬಂದ ಜನ ಬರ್ತಾರೆ, ಇಲ್ಲಿ ತಂದ ಜನ ಬರುವುದಿಲ್ಲ. ಇದನ್ನು ತಲೆಯಾಗಿಟ್ಕೋರಿ. ಇವತ್ತು DCC ಬ್ಯಾಂಕ್ ರೋಚಕ ರೂಪ ತಾಳಾಕತೈತಿ. ತಾರಕ್ಕೆ ರೀತಿ ಚುನಾವಣಾ ರಣಕಹಳೆ. ಆದರೆ ಆ ಚುನಾವಣಾ ರಣಕಹಳೆಯಲ್ಲಿ ಪ್ರತಿಯೊಂದು PKPS ಮತ್ತು ಸೌಹಾರ್ದದವ್ರಿಗೆ ನಾವು ಕೇಳಿದಾಗ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿಯ ಗ್ರೂಪ್ ಏನು ಹೇಳ್ತೈತಿ ಅಲ್ಲಿ ಓಟ್ ಹಾಕೋರು ಕಾಕ ನಾವಂತಾರ. ಹಂಗಾದ್ರೆ ಮೀಟಿಂಗ್ ಮಾಡುವ ಉದ್ದೇಶ ಏನ್ರಿ? ಆ ಮೀಟಿಂಗ್ ಮಾಡಿದವರು ಹಿಂಗೆ ಮೀಟಿಂಗ್ ಮಾಡ್ಕೋತಾನೆ ಒಂದೊಂದು ಸಂಸ್ಥೆ ಕಳ್ಕೊತ ಹೊಂಟ್ರೆ. ಇನ್ನು ಎಲ್ಲ ಕಳ್ಕೊತಾರ. ಇನ್ನು ಶಾಸಕ ಸ್ಥಾನ ಕಳ್ಕೊತಾರ. 28ರಾಗ ಅಲ್ಲಿ ಹೊಸಬರ ಶಾಸಕರು ಬರ್ತಾರ. ನೀವೇನಾದರೂ ಇನ್ನು ಏನ ರಣತಂತ್ರ ಹೆಣೆದರು ನೀವು ನುಚ್ಚು ನೂರು. ಅಲ್ಲಿ ಯಾವ ಶಕ್ತಿಯೂ ನಡೆಯುವುದಿಲ್ಲ. ಇದೇ 18 ಕ್ಷೇತ್ರದಲ್ಲಿಯೂ ಸಹಿತ ಇವರು 4 ಅಕ್ಕಿ ಕಾಳು ಬೇಕಂತೇಳಿ ನಾ ಮೊದಲು ಹೇಳಿನಿ. ನೋಡ್ರಿ ಆ ಹುಡುಗಿ ತಂಗಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಜನತಾ ದರ್ಶನ ಹೆಂಗೆ ಮಾಡ್ತಾಳೆ ಬೆಳಿಗ್ಗೆ ಎದ್ದು. ಆ ಹುಡುಗ ಹೆಂಗೆ ಗರ್ಜನೆ ಮಾಡ್ತಾನ ರಾಹುಲು. ಹಿರಿಯನ್ನ ತನ್ನ ಜನತಾ ದರ್ಶನ ಬೆಳಿಗ್ಗೆ ಪ್ರಾರಂಭ 1 ತಾಸಿನಾಗ 1000 ಮಂದಿನ ಮುಗಿಸಿಬಿಡ್ತಾನೆ. ಬಾಲಚಂದ್ರ ಅಂತೂ ರಾತ್ರಿ ಆಗಲಿ ದೈನಂದಿನ ಜಾತ್ರೆಯೋ ಜಾತ್ರೆ ಲಕ್ಕನ ತಿರುಗಾಡಿ ಜನ ಸಂಪರ್ಕ ಮಾಡ್ತಾನೆ.
ಮಾಡ್ತಾನೆ, ಬಿಮಿಷಿ ಅಲ್ಲಿ ಕುತ್ಕೊಂಡು ನೆಟ್ವರ್ಕ್ ಮಾಡ್ತಾನೆ. ಇದು ಒಂದು 5 ಮಂದಿಯ ಪಂಚ ಪಾಂಡವರ ಒಂದು ಗ್ಯಾಂಗ್ ಐತಿ. ಈ ಗ್ಯಾಂಗನ್ನು ಮುರಿಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ. ಮಕ್ಕಳು ಬೆಳೆದ ನಿತ್ತಾರ 12 ಮಂದಿ, 12 ಮಕ್ಕಳು ಇನ್ನು ಮಹಾಪುರದಾಗ ಬಂದ್ರಂದ್ರೆ ಸಚಿವ ಸಂಪುಟವೇ ಇಲ್ಲಿ ತಯಾರಾಕೈತಿ. ಏನು ರಾಜಧಾನಿನೂ ಆಗಬಹುದು. ಕೆಲವರಂತೂ ಅದಾರ, ಅವ್ರಿಗೆ ಏನೂ ತಿಳಿಯಂಗೇ ಇಲ್ಲ, ಬರೀ ವಿರೋಧ ಮಾತಾಡೋದು. ಬರಿಪ್ಪ ಸೇನಾ ನಾಯಕ ಅಂಥೇಳಿ ಕರೆದ್ರೆ ಒಬ್ಬ ಬರ್ತಾನೆ, ಹಿಂದೆ ಬರತ್ತಾರ ಮಂದಿ ಅಂತ ನೋಡ್ತಾರೆ, ಹಿಂದೆ ನೋಡ್ರಿ ಒಬ್ಬರು ಸೈನಿಕರು ಇರೋದಿಲ್ಲ. ಆದರೆ ಈ DCC ಬ್ಯಾಂಕಿನ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರತಿ PKPS ಸೊಸೈಟಿ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಈಗಾಗಲೇ ಎಷ್ಟು ಅಭಿವೃದ್ಧಿ ಆಗ್ಯಾವ, ಇದು ಜಾರಕಿಹೊಳಿ ತಂತ್ರದಿಂದ ಆಗತ್ತಾವ. ಅದರ ಸಲುವಾಗಿ ಯಾವ ಮತದಾರರು ಯಾರ ಮಾತು ಗೋಜಿಗೆ ಹೋಗಬೇಡ್ರಿ. ಈ ಆಲದ ಮರದ ಗೆಡಗೆ ಕೂತ್ರಂದ್ರೆ ತಂಪಾದ ನೆರಳು ಕೊಡ್ತೈತಿ, ಆಲದ ಮರ ದೊಡ್ಡದೈತಿ. ಅದರ ಸಲುವಾಗಿ ರಾಜ್ಯಾದ್ಯಂತ ಇವರು ಏನು ಮಾಡ್ತಾರ, ರಣತಂತ್ರಗಳು ವಿಫಲ ಆಕಾವ. ಇವು ಜಾರಕಿಹೊಳಿ ರಣತಂತ್ರವೇ ಸಫಲ ಆಗತಾವ ಅನ್ನೋದು ಎಲ್ಲ ದೃಶ್ಯಗಳನ್ನ ಇವತ್ತು ಹಾಕಾಕತ್ತೀನಿ. ಇವರಿಗೆ ಅನ್ನದಾಸೋಹದ ನೋಡಿದ್ರಿ ವಿಡಿಯೋ ಹಾಕಾಕತ್ತೀನಿ. ದಾಸೋಹ ಎದಕ್ಕಂತಾರ? ಹಸಿದವನಿಗೆ ಅನ್ನ ನೀಡು, ಅರಸಿ ಬಂದವನಿಗೆ ಆಸರೆ ನೀಡು. ಇದೇ ಬಸವಣ್ಣನವರು ಹೇಳಿದರು. ಪೈಗಂಬರರು ಏನು ಹೇಳಿದರು? ಶಾಂತಿ ಮತ್ತು ಅಮನ ಬಗ್ಗೆ ಹೇಳಿದರು. ಬುದ್ಧ ಏನು ಹೇಳಿದ? ಶಾಂತಿಯ ಸಂದೇಶ ಸಾರಿದ. ಒಕ್ಕಟ್ಟಾಗಿ ಇರಿ, ಜಗತ್ತು ನಿಮ್ಮದಾಗ್ತೈತಿ, ದೇವರು ನಿಮ್ಮನ್ನು ಒಲಿತಾನಂತೆ. ಇಂಥ ಸಂದೇಶದ ಸಾರಥಿಯೊಂದಿಗೆ ಬಂದಾರ ಇವರು. ಇಲ್ಲಿ ಜಾತಿ ಇಲ್ಲ. ಇದೇ ಗೋಕಾಕ ತಾಲೂಕಿನಲ್ಲಿ ಅಲ್ಲ ನೋಡ್ರಿ, ಯಾವುದೇ ಧರ್ಮದಲ್ಲಿ ಯುದ್ಧ ಇಲ್ಲ. ಇಲ್ಲಿ ಯಾರ್ದು ಬೇಳಿ ಬೇಯಂಗಿಲ್ರಿ. ಎಲ್ಲೆಲ್ಲೋ ಹೊರಗಿಂದ ಬಂದು ಏನೇನೋ ಕುತಂತ್ರ ಮಾಡಕ್ಕೆ ಆಗಲಿಲ್ಲ, ಆಗೋದಿಲ್ಲ. ಇವ್ರದ ನಡೆದು ಶತಸಿದ್ಧ. ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಾಕಂದು ಬಿಡ್ತೀರಿ, ಬಟನ್ ಬಿಡ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಅನ್ನದಾಸೋಹ ಯಾರು ಕೊಡ್ತಿದ್ರು? ಈ ಜಾರಕಿಹೊಳಿ ಮನೆತನದಲ್ಲಿ ಅವರು ಯಾವಾಗ ತಮ್ಮ ಪ್ರವಾಸ ಪಟ್ಟಿ ತಮ್ಮ ಸ್ವಗೃಹದಲ್ಲಿ ಇರ್ತಾರ, ಅಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಊಟದ ವ್ಯವಸ್ಥೆ, ಬ್ರೇಕ್ಫಾಸ್ಟ್ ವ್ಯವಸ್ಥೆ, ನಾಷ್ಟಾನೂ ಕೊಡ್ತಾರೆ. ಶಿವಾನಂದ ಸರ್ಕಲ್ಗೆ ಹೋಗ್ರಿ, ಸಾವಿರಾರು ಮಂದಿ ಊಟ ಮಾಡ್ತಾರೆ. ಅಲ್ಲಿ ಆಜುಬಾಜು 20 ಮಂತ್ರಿಗಳು ಮನೆಗಳದ, ಅಲ್ಲಿ ಚಾ ಇಲ್ಲ, ನೀರಿಲ್ಲ. ಅವ್ರು ಎಲ್ಲರೂ ಅಲ್ಲಿ ಭೇಟಿಯಾಗಿ ಬಂದ ಸತೀಶ್ ಜಾರಕಿಹೊಳಿ ಮನೆಯಾಗ ಉಣ್ಣತಾರ. ಹಸಿದವನಿಗೆ ಅನ್ನ ನೀಡುವುದು ಇದು ಎಲ್ಲ ಧರ್ಮದ ಪ್ರಥಮ ಆದ್ಯತೆ ಅನ್ನೋದು ಈ ಜಾರಕಿಹೊಳಿ ಮನೆತನ ತೋರಿಸಿಕೊಟ್ಟೈತಿ. ಇವ್ರ ಕೈ ಬಿಡಬೇಡ್ರಿ. ಇವ್ರ ಕೈ ಈಗ ಭಾಳ ಬಲಿಷ್ಠ ಆಗ್ಯಾವು. ತುದಿ ರಾಜಕಾರಣ ಮಾಡತ್ತಾರೆ. ಇನ್ನು ರಾಷ್ಟ್ರ ರಾಜಕಾರಣ ಮಾಡೋಕೆ ಈಗಾಗಲೇ ಒಂದು ಮುದ್ದಿನ ಮಗಳನ್ನ ಬೆಟ್ಟಾರ ಶಾಂಪಲ್. ಇನ್ನು ಆಕೆ ದೊಡ್ಡ ಹುದ್ದೆಯೊಂದಿಗೆ ರಾಜಭಾರ ಮಾಡ್ತಾಳ. ಹಾಗಾದರೆ ಈ ಕುಟುಂಬಕ್ಕೆ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ. ಕೆಟ್ಟ ಕಮೆಂಟ್ ಹಾಕೋರ ನೇರವಾಗಿ ಹೆಸರು ವಿಳಾಸದೊಂದಿಗೆ ಹಾಕ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗು ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡೋದು ಮರಿಬೇಡ್ರಿ. ನಮಸ್ಕಾರ. ಅದು ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ. ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ. ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಒಂದು ಸಂಘಟನೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆ ಒಂದು ಕಣ್ಣೀರು ಮಟ್ಟದಾಗ ಸಭೆ ಕೂಡ ಆಯೋಜನೆ ಮಾಡ್ತಾರೆ. ಅದು ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದು ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ. ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ, ಗೊತ್ತಿಲ್ಲ ಅದ್ರ ಬಗ್ಗೆ. ರಮೇಶ್ ಕತ್ತಿ ಅವ್ರ ಹೇಳಿಕೆಗೆ ಸರ್ ತಾವೇನು ಹೇಳ್ತೀವಿ ಸರ್? ಯಾಕಂದರೆ ನೀವು ಸಾಕಷ್ಟು KB ಇಲೆಕ್ಷನ್ ಬಂದು ಸರ್, ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತ ಹೇಳಿದ್ರೆ ಟೈಮ್ ಬರಲಿ. ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ. ಅವ್ರು ಟೈಮ್ ಬಂದಾಗ ಹೇಳ್ತಿದ್ರು. ಸರ್, ಇನ್ನೊಂದು ಸರ್, ಮೋದಿ ಅವರು ಇಲ್ಲದೆ BJP ಪಕ್ಷ ಇಲ್ಲ ಅಂತ ಹೇಳಿ ಸರ್ BJP ಸಂಸದರು ಹೇಳಿರೋದು ಅದು ಕರೆಕ್ಟ್. ನಾವು ಹೇಳಿದ್ರಲ್ಲ, ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ. ಮೋದಿ ಇರೋವರೆಗೆ BJP ಅಂತ ನಾವು ಸಾಕಷ್ಟು ಸಾರಿ ಹೇಳಿದ್ವಿ. ಅದು ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ ವೈಯಕ್ತಿಕ. ಅವ್ರಿಲ್ಲಾಂದರೆ ಅದು BJP ಜೊತೆ ಬರೋಲ್ಲ. ಸಾಕಷ್ಟು ಜನ ಹೇಳಿದ್ದಾರೆ, ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ, ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ. ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ ಮೋದಿ ಇರೋವರೆಗೆ BJP ಅಂತ. ಸರ್, ಎಲ್ಲ ಮುಂಬರುವ DCC ಚುನಾವಣೆಯಲ್ಲಿ ಲಿಂಗಾಯತ್ ವರ್ಸಸ್ ಜಾರಕಿಹೊಳಿ ಆಗೋ ಸಂಭವ ಏನಾದರೂ ತಮಗೆ ಅನಿಸಿದೆಯಾ? ಎಲ್ಲ ಲಿಂಗಾಯತ್ ನಾಯಕರು ಒಂದಾಗಿ DCC ಬ್ಯಾಂಕ್ ಚುನಾವಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಏನಿಲ್ಲ, ಸಭೆ ಅಷ್ಟೇ. ಅದು ಸಭೆಗೆ ಸೀಮಿತ ಆಗಿರ್ತೈತೆ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಪ್ರಾಕ್ಟಿಕಲ್ ಆಗೋಲ್ಲ. ನಾವು ಪ್ರಾಕ್ಟಿಕಲ್ ಪರವಾಗಿ ಹೇಳ್ತೀವಿ. ಸರ್, KB ಚುನಾವಣೆ ಮಾಡ್ತೀರಾ ಅಥವಾ ಈ ಬಾರಿ ಏನಾದರೂ ಕಾಂಪ್ರಮೈಸ್ ಮಾಡ್ತಾರೆ? ಅದು ನೋಡ್ಬೇಕು, ಅದೇನು ಜನ ಮುಖಂಡರು ತೀರ್ಮಾನ ಮಾಡ್ತಾರೆ ಅದ್ರ
ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರಿದ್ದಾರೆ, ಅವರು ಚರ್ಚೆ ಮಾಡಬೇಕು, ನಾವು ಮಾಡಬೇಕು, ಮತದಾರರಿದ್ದಾರೆ, ಮುಖಂಡರಿದ್ದಾರೆ. ಸೊ ಜನಕ್ಕೆ ಏನು ಒಳ್ಳೇದಾಯ್ತು ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್ ನಿನ್ನೆ ನಾವು ಕಲ್ಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನು ಅವ್ರು ಆರೋಪ ಮಾಡ್ತಾರೆ ಅಂದರೆ 125 ಜನ ನೇಮಕವನ್ನು ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ, ಈಗ ಬಂದು ಇವ್ರು ಪೋಸ್ಟ್ ಕೊಡ್ತಾ ಇದ್ದಾರೆ ಅಂತ ಇದು ಆರೋಪ ಮಾಡ್ತಾರೆ. ಮುಗಿದೋದ್ಲ ಅವನ್ಯಾರ ಮುಗಿದೋಯ್ತು ಕತೆ ಅದು. ತಿದ್ದಾಗ ಯಾಕೆ ಕೊಟ್ಟಿಲ್ಲ ಅಂತ ಅದು ಅಲ್ಲ ಅವ್ರು ಆಗಾಗಲೇ ಕೊಟ್ಟು 15ರಾಗ ಆಗಿದೆ ಅದು ಡಿಸಿಷನ್. ಯಾವಾಗ್ರೆ 15 8 ವರ್ಷ ಆಯ್ತು, 10 ವರ್ಷ ಆಯ್ತು. ಮತ್ತು ಅವಾಗ ಕೊಡಬೇಕಿತ್ತು, ಇವ್ರು ಕೊಟ್ಟಿಲ್ಲ, ನಾವು ಬಂದ್ಮೇಲೆ ಕೊಟ್ಟಿದ್ವಿ. ಮತ್ತು ಅವರು ಅಧಿಕಾರದಿಂದ ಇಳಿಯೋಕ್ಕಿಂತ ಮುಂಚೆನೇ ಕೊಡ್ಬೋದಾಗಿತ್ತಲ್ಲ ರೀ. ಪೋಸ್ ಕೊಡುವಂಥದ್ದು ಅವಶ್ಯಕತೆ ನಮಗಿಲ್ಲ. ಅದನ್ನು ನಾವು ಕಲ್ತಿಲ್ಲ, ಆ ಕಲೆನೇ ಇಲ್ಲ ನಮ್ಮ ಕಡೆ. ಪೋಸು ಏನಿದ್ದು ಪ್ರಾಕ್ಟಿಕಲ್ ಅಷ್ಟೇ, ಥಿಯರಿ ಇಲ್ಲ. ಸಮಯ ಬಂದಾಗ ಹೇಳ್ತದೆ ಅದ್ರ ಬಗ್ಗೆ ಎಲ್ಲರೂ. ನಾವು ಏನಾದರೂ ಸಮಾವೇಶ ಮಾಡ್ತೀವಿ ಸರ್ ಹುಕ್ಕೇರಿ ಕ್ಷೇತ್ರದಲ್ಲಿ? ಇಲ್ಲ, ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ. 5 ಲಕ್ಷ ಜನನೂ ಕೂಡಿಸಿದ್ದೀವಿ. ಎಷ್ಟು ಹೈಯೆಸ್ಟು? ಇಲ್ಲಿ ಎಷ್ಟು ಜನ ಇದ್ದಾರೆ? 2,000 ಜನ ಇದ್ರು. ಹಂಗೆ 5 ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದೀವಿ, ಇತಿಹಾಸ ಇದೆ. 1 ಲಕ್ಷ ಕೂಡಿಸಿದ್ದೀವಿ, 50,000 ಕೂಡಿಸಿದ್ದೀವಿ. ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ, ಅದರಿಂದನೇ ಎಲ್ಲ ಆಗ್ತಿದೆ ಅಂತ ಹೇಳೋಕ್ಕಾಗೋಲ್ಲ. ಶೀಘ್ರದಲ್ಲಿ ಕೌಂಟರ್ ಕೊಡ್ತೀರಾ? ನೋಡೋಣ, ಸಮಯ ಬಂದಾಗ ಹೇಳ್ತೀವಿ. ಅಂಥದ್ದು ಏನು ಅಷ್ಟು ಅರ್ಜೆಂಟ್ ಏನಿಲ್ಲ. ಅವ್ರಿಗೆ ಅರ್ಜೆಂಟ್ ಇದ್ದಟ್ಟು ನನಗೆ ಅರ್ಜೆಂಟ್ ಇಲ್ಲ. ಅದು ಸ್ವಾಮೀಜಿ ಅವ್ರ ಬೆಟ್ಟ ಭಾಳ ಸಿದ್ಧ ಇತ್ತು, ಅವ್ರ ಭಕ್ತರೆಲ್ಲ ಹೋಗೋಣ ಅಂತ ಹೇಳಿದ್ರು. ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ, ನನಗೆ ಅಷ್ಟು ಅರ್ಜೆಂಟ್ ಇಲ್ಲ. ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಂಗೆ ನಮ್ಮ ಸ್ಲೋ ಇರ್ತೈತೆ ಯಾವಾಗಲೂ. ಹಾಂ, ಯಾವಾಗ ಅದು ಇವತ್ತು ಬೆಳಗ್ಗೆ ಬಂದಿದ್ರು, ಅದು ಜಿಲ್ಲಾಕ್ಕೆ ಬೆಂಗಳೂರಿಗೆ ಒಂದು ನೀವು ಹೋಗ್ಬೇಕಂತ. ಇನ್ನೂ ಡಿಸೆಂಬರ್ವರೆಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟ್ರಾಗ ಒಂದ್ಸರಿ ಭೇಟಿ ಮಾಡ್ತೀವಿ ಸಿ ಎಮ್ ಅವರು. ಚಿಕ್ಕೋಡಿ ಜೊತೆ ಇದ್ರಿ ಇರ್ತಾಯಿದ್ವಿ, ಹೇಳ್ತೀವಿ ನಾವು ಯಾವಾಗಲೂ. 2 ಹೇಳ್ತೀವಿ, ಚಿಕ್ಕೋಡಿ ಗೋಕಾಕ್ ಆಗಬೇಕಂತ ಹೇಳ್ತೀವಿ. ಈಗ ಅದಕ್ಕೆ ಬದ್ಧರಿದ್ದೀವಿ ನಾವು. ಹೌದು, ಅದು ಪ್ರವಾಸೋದ್ಯಮ ಇಲಾಖೆಯಿಂದ ಹೇಳಿದಲ್ಲ, ಮೊನ್ನೆ ಕೂಡ ನಾ ಹೇಳಿದ್ದೀನಿ. ಸರ್ವೆ ನಡೀತಾ ಇದೆ, ಮಾಡಬೇಕಂತ HK ಪಾಟೀಲ್ ಅವರು ಭಾಳ ಆಸಕ್ತಿ ವಹಿಸಿದ್ದಾರೆ. ಸೊ ಆದರೆ ದೇಶದಲ್ಲೇ ಮೊದಲನೇ ಕೇಬಲ್ ಕಾರ್ ಅದು.